ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ತ್ರಿಗ್ರಾಹಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಸೂರ್ಯ, ಬುಧ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ತ್ರಿಗ್ರಾಹಿ ಯೋಗವು ಪ್ರಭಾವಶಾಲಿಯಾಗಿರುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಸುದ್ದಿಯನ್ನು ಗಳಿಸುವರು ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳು ದೊರಕುವುದು. ಜೊತೆಗೆ ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಶುಭ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗಳಿಗೆ ಸಾಕಷ್ಟು ಪ್ರಯೋಜನ ಹಾಗೂ ಲಾಭ ದೊರಕುವುದು. ಆಗಸ್ಟ್ 3 ರಿಂದ ಆಗಸ್ಟ್ 9 ರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರದನು ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಧನು ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಮೊದಲ ವಾರ ಕೆಲಸದ ಸ್ಥಳದಲ್ಲಿ ಪ್ರಗತಿ ಲಭಿಸಲಿದೆ. ಈ ವಾರದ ಆರಂಭದಲ್ಲಿ ನಿಮಗೆ ಯಾವುದಾದರೂ ಶುಭ ಸುದ್ದಿ ಲಭಿಸುವ ಸಂಭವವಿದೆ. ಕೆಲಸವನ್ನು ಮಾಡುವ ಜನರು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಗಳಿಸುವರು. ಅವರ ಸಹಾಯದಿಂದಾಗಿ ನಿಮ್ಮ ಯೋಜನೆಗಳಲ್ಲಿ ಯಶಸ್ಸು ಗಳಿಸಲು ಉತ್ತಮ ಮಾರ್ಗಗಳು ಗೋಚರಿಸಲಿದೆ. ಪ್ರೀತಿಯ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗುವುದರೊಂದಿಗೆ ನಿಮಗೆ ನಿಮ್ಮ ಸಂಗಾತಿಯ ಸಹಾಯ ದೊರಕುವುದು. ಈ ವಾರ ಪ್ರಯಾಣಿಸುವುದರಿಂದ ಶುಭ ಫಲಿತಾಂಶ ದೊರಕುವುದು. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಏರಿಳಿತ ಉಂಟಾಗಿದ್ದರೆ ಈ ವಾರ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ವಾರದ ಕೊನೆಯಲ್ಲಿ ಯಾವುದಾದರೂ ಹಿರಿಯ ವ್ಯಕ್ತಿಗಳಿಂದಾಗಿ ಮನಸ್ಸು ಚಿಂತೆಗೆ ಒಳಗಾಗಬಹುದು. ಗುರು 8ನೇ ಭಾವದಲ್ಲಿರುವ ಕಾರಣ ಮಾನಸಿಕ ಮತ್ತು ದೈಹಿಕ ತೊಂದರೆಯ ಕಾರಣ ಮುಚ್ಚಿಟ್ಟ ದುಃಖವಾಗಿರಬಹುದು. ಈ ವಾರ ನೀವು ಬಹುದಿನಗಳಿಂದ ಬಳಲುತ್ತಿರುವ ದೈಹಿಕ ಮತ್ತು ಮಾನಸಿಕ ರೋಗದ ನಿಜವಾದ ಮೂಲ ನಿಮ್ಮ ದುಃಖವಾಗಿರಬಹುದು ಎಂಬುದನ್ನು ಅರಿಯುತ್ತೀರಿ. ಆದ್ದರಿಂದ ಇದರಿಂದ ಪಾರಾಗಲು ನಿಮ್ಮನ್ನು ಸಂತೋಷವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಎಲ್ಲಾದರೂ ಹೂಡಿಕೆ ಮಾಡಿದವರಿಗೆ ಈ ವಾರ ಆರ್ಥಿಕ ನಷ್ಟ ಆಗುವ ಸಾಧ್ಯತೆ ಹೆಚ್ಚಿರಲಿದೆ. ಆದ್ದರಿಂದ ಹೆಚ್ಚು ಅಪಾಯವಿರುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಹಿರಿಯರೊಂದಿಗೆ ಮಾತನಾಡಿ ಅವರ ಅನುಭವವನ್ನು ಅಳವಡಿಸಿಕೊಳ್ಳಿ. ಈ ವಾರ ಮನೆಯಲ್ಲಿ ಯಾವುದಾದರೂ ಚಿಕ್ಕ ಅತಿಥಿ ಬರುವ ಶುಭ ಸಮಾಚಾರ ಕುಟುಂಬದಲ್ಲಿ ಶಾಂತಿಯ ವಾತಾವರಣವನ್ನು ಖಚಿತಪಡಿಸಲಿದೆ. ಇದರಿಂದ ಕುಟುಂಬದ ಸದಸ್ಯರಲ್ಲಿ ಸಹೋದರತ್ವದ ಹೆಚ್ಚಳವೂ ಆಗಲಿದೆ. ಆದ್ದರಿಂದ ವಾರದ ಕೊನೆಯಲ್ಲಿ ಮನೆಯವರೊಂದಿಗೆ ಈ ಸಂತೋಷವನ್ನು ಆಚರಿಸುತ್ತಾ ಯಾವುದಾದರೂ ಪಿಕ್ನಿಕ್ಗೆ ಹೋಗುವ ಯೋಜನೆಯನ್ನು ಮಾಡಿ. ಈ ರಾಶಿಯ ಸ್ವಉದ್ಯೋಗ ವ್ಯಾಪಾರಿಗಳು ಈ ವಾರ ಹೆಚ್ಚಿನ ಯಶಸ್ಸನ್ನು ಸಾಧಿಸುತ್ತಾರೆ. ಇದರಿಂದ ಸಮಾಜದಲ್ಲಿ ಮಾತ್ರವಲ್ಲ ಮನೆ ಕುಟುಂಬದಲ್ಲೂ ಸೂಕ್ತ ಮಾನಸನ್ಮಾನ ಸಿಗಲಿದೆ. ಇದರಿಂದ ಮತ್ತಷ್ಟು ಉತ್ತಮ ಸಾಧನೆಗೆ ಪ್ರೇರಣೆ ಸಿಗಲಿದೆ. ಈ ವಾರ ನಿಮ್ಮ ರಾಶಿಯ ಬಹುತೇಕ ವಿದ್ಯಾರ್ಥಿಗಳಿಗೆ ಕಡಿಮೆ ಶ್ರಮದ ನಂತರವೂ ಉತ್ತಮ ಅಂಕಗಳ ಸೌಗಂಧ ಸಿಗಲಿದೆ. ಇದರಿಂದ ದಿನ ಒಳ್ಳೆಯದಾಗುತ್ತದೆ. ಜೊತೆಗೆ ಮನೆ ಕುಟುಂಬ ಮತ್ತು ಸಮಾಜದಲ್ಲೂ ಪ್ರಶಂಸೆ ಮತ್ತು ವಾಹ್ವಾಹಿ ಸಿಗಲಿದೆ. ಇದರಿಂದ ವಿದ್ಯಾರ್ಥಿಗಳ ಮನೋಬಲ ಹೆಚ್ಚುತ್ತದೆ ಮತ್ತು ಮೊದಲಿಗಿಂತ ಉತ್ತಮ ಸಾಧನೆ ಮಾಡಲು ಯಶಸ್ವಿಯಾಗುತ್ತಾರೆ. ಮಂಗಳ ಗ್ರಹವು ಮಿಥುನ ರಾಶಿಯ ಕೊನೆಯ ಹಂತಗಳ ಮೂಲಕ ಚಲಿಸುತ್ತಿದೆ ಮತ್ತು ಅದು ಶೀಘ್ರದಲ್ಲೇ ಕರ್ಕಾಟಕ ರಾಶಿಗೆ ಚಲಿಸುತ್ತದೆ. ಆದ್ದರಿಂದ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ನಿಮಗೆ ಇನ್ನೂ ಕೆಲವು ದಿನಗಳಿವೆ. ಪಾಲುದಾರ, ಸಂಗಾತಿ ಅಥವಾ ವ್ಯವಹಾರ ಸಹವರ್ತಿ ನಿಮ್ಮ ನೇರ ಗಮನವನ್ನು ಬಯಸುವ ಪರಿಸ್ಥಿತಿಯನ್ನು ನೀವು ಅನುಭವಿಸುವಿರಿ ಮತ್ತು ಹಂಚಿಕೆಯ ಜವಾಬ್ದಾರಿಗಳ ಬಗ್ಗೆ ಒಂದು ಪ್ರಮುಖ ಚರ್ಚೆ ನಡೆಯುತ್ತದೆ. ಇನ್ನೊಬ್ಬ ವ್ಯಕ್ತಿಯು ನಿಮ್ಮ ಸ್ಥಾನವನ್ನು ಪ್ರಶ್ನಿಸಿದರೆ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಆದರೆ ಬಾಕಿ ಇರುವ ಪಾಲುದಾರಿಕೆಯ ವಿಷಯವು ಪುನರಾವರ್ತಿತ ಸಂಭಾಷಣೆಗಳ ನಂತರ ಅಂತಿಮವಾಗಿ ಮುಂದುವರಿಯುತ್ತದೆ. ವ್ಯವಹಾರದಲ್ಲಿ ತೊಡಗಿರುವವರು ಬೇಡಿಕೆಯ ಮಾತುಕತೆಯನ್ನು ಎದುರಿಸಬೇಕಾಗುತ್ತದೆ. ಪೂರ್ಣಗೊಳ್ಳುವ ಮೊದಲು ಎಚ್ಚರಿಕೆಯಿಂದ ಚರ್ಚಿಸುವ ಅಗತ್ಯವಿರುವ ಒಪ್ಪಂದದೊಂದಿಗೆ. ಪ್ರಮುಖ ವ್ಯಕ್ತಿಯೊಂದಿಗೆ ಸಭೆಯೂ ನಡೆಯುತ್ತದೆ ಮತ್ತು ಅಸ್ತಿತ್ವದಲ್ಲಿರುವ ಸಂಬಂಧದಲ್ಲಿ ಬದಲಾವಣೆಯನ್ನು ತರುತ್ತದೆ. ವೈವಾಹಿಕ ಜೀವನವು ಹೆಚ್ಚಿನ ಚಟುವಟಿಕೆಯನ್ನು ಅನುಭವಿಸುತ್ತದೆ, ಆದರೆ ನೇರ ಸಂವಹನದ ಮೂಲಕ ಹೊಸ ಪಾಲುದಾರಿಕೆ ಸಂಪರ್ಕವು ಬೆಳೆಯುತ್ತದೆ. ಸೌರ ಸಂಚಾರವು ವಿಸ್ತರಣೆ ಮತ್ತು ಪರಿಶೋಧನೆಯ 9ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ದೂರದ ಸ್ಥಳ, ವಿದೇಶಿ ಸಂಪರ್ಕ ಅಥವಾ ಪ್ರಯಾಣವನ್ನು ಒಳಗೊಂಡ ಪ್ರಮುಖ ಬೆಳವಣಿಗೆ ಇರುತ್ತದೆ ಮತ್ತು ನಿಮ್ಮ ತಕ್ಷಣದ ಯೋಜನೆಗಳನ್ನು ಬದಲಾಯಿಸುವ ಮಾಹಿತಿಯೂ ಬರುತ್ತದೆ. ತಂದೆ, ಮಾರ್ಗದರ್ಶಕ, ಶಿಕ್ಷಕ ಅಥವಾ ಹಿರಿಯ ವ್ಯಕ್ತಿಯೊಂದಿಗೆ ಚರ್ಚೆ ನಡೆಯುತ್ತದೆ. ಇದು ನಡೆಯುತ್ತಿರುವ ವಿಷಯಕ್ಕೆ ಸ್ಪಷ್ಟತೆಯನ್ನು ತರುತ್ತದೆ. ಉನ್ನತ ಅಧ್ಯಯನ ಪರೀಕ್ಷೆಗಳು, ಪ್ರಕಟಣೆ ಅಥವಾ ಕಾನೂನು ಜವಾಬ್ದಾರಿಗಳಿಗೆ ಸಂಬಂಧಿಸಿದ ನವೀಕರಣಗಳನ್ನು ನೀವು ಸ್ವೀಕರಿಸುತ್ತೀರಿ, ಆದರೆ ದೀರ್ಘಕಾಲದಿಂದ ಬಾಕಿ ಇರುವ ಸಮಸ್ಯೆಯು ಅಂತಿಮವಾಗಿ ಮುಂದುವರಿಯುತ್ತದೆ. ಒಂದು ಪ್ರಮುಖ ಜವಾಬ್ದಾರಿಯ ಕಾರಣದಿಂದಾಗಿ ದೀರ್ಘ ಪ್ರಯಾಣವು ಸಂಭವಿಸುತ್ತದೆ ಮತ್ತು ನಿಮ್ಮ ಭವಿಷ್ಯದ ದಿಕ್ಕಿನ ಬಗ್ಗೆ ಸಂಭಾಷಣೆಯು ನಿರ್ದಿಷ್ಟ ನಿರ್ಧಾರಕ್ಕೆ ಕಾರಣವಾಗುತ್ತದೆ. ಈ ವಾರ ನಿಮ್ಮ 11ನೇ ಮನೆಯಲ್ಲಿ ಶುಕ್ರ ಚಲಿಸುವುದರಿಂದ ಆದಾಯ, ಸ್ನೇಹ ಮತ್ತು ಭವಿಷ್ಯದ ಯೋಜನೆಗಳನ್ನು ಒಳಗೊಂಡ ಮಹತ್ವದ ಬೆಳವಣಿಗೆ ಸಂಭವಿಸುತ್ತದೆ.
ಕೆಲಸ, ವೃತ್ತಿಪರ ಸಂಪರ್ಕ ಅಥವಾ ನಿಮ್ಮ ವಿಶಾಲ ಸಾಮಾಜಿಕ ವಲಯದಲ್ಲಿರುವ ಯಾರೊಬ್ಬರ ಮೂಲಕ ಆರ್ಥಿಕ ಲಾಭ ಬರುತ್ತದೆ, ಆದರೆ ಬಾಕಿ ಇರುವ ಪಾವತಿಯನ್ನು ಅಂತಿಮವಾಗಿ ಸ್ವೀಕರಿಸಲಾಗುತ್ತದೆ. ಒಬ್ಬ ಸ್ನೇಹಿತ ಅಥವಾ ಸಹೋದ್ಯೋಗಿ ಉಪಯುಕ್ತ ಮಾಹಿತಿಯನ್ನು ತರುತ್ತಾರೆ ಮತ್ತು ನಿಮ್ಮ ಯೋಜನೆಗಳನ್ನು ಬೆಂಬಲಿಸುವ ಯಾರೊಂದಿಗಾದರೂ ಒಂದು ಪ್ರಮುಖ ಸಭೆ ನಡೆಯುತ್ತದೆ. ವ್ಯವಹಾರ ಅಥವಾ ವೃತ್ತಿಪರ ನೆಟ್ವರ್ಕ್ಗಳಲ್ಲಿ ತೊಡಗಿಸಿಕೊಂಡವರು ಇತರರಿಂದ ಬಲವಾದ ಸಹಕಾರವನ್ನು ನೋಡುತ್ತಾರೆ. ಒಂದು ಸಂಪರ್ಕವು ವಿಶೇಷವಾಗಿ ಮೌಲ್ಯಯುತವಾಗುತ್ತದೆ. ಸಾಮಾಜಿಕ ಕೂಟ, ಆಹ್ವಾನ ಅಥವಾ ಗುಂಪು ಕಾರ್ಯಕ್ರಮವೂ ಸಂಭವಿಸುತ್ತದೆ. ಇದು ಆಹ್ಲಾದಕರ ಸಂವಹನ ಮತ್ತು ಹೊಸ ಸಂಪರ್ಕಗಳನ್ನು ತರುತ್ತದೆ. ಹಣ ಅಥವಾ ಭವಿಷ್ಯದ ಯೋಜನೆಗಳೊಂದಿಗೆ ಸಂಪರ್ಕ ಹೊಂದಿದ ಬಹುನಿರೀಕ್ಷಿತ ಆಶಯವು ಅಂತಿಮವಾಗಿ ಪ್ರಗತಿಯನ್ನು ಕಾಣುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಸೂರ್ಯದೇವನಿಗೆ ಪ್ರತಿದಿನ ನೀರನ್ನು ಅರ್ಪಿಸಿ. ಆ ನೀರಿನಲ್ಲಿ ಕುಂಕುಮವನ್ನು ಬೆರೆಸಿ. ವೀಕ್ಷಕರೇ, ಇದಾಗಿತ್ತು ಧನು ರಾಶಿಯ ಜಾತಕದವರ ಜೂನ್ ಆಗಸ್ಟ್ 3 ರಿಂದ ಆಗಸ್ಟ್ 9 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.